ॐ गणानान्त्वा गणपतिं भवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पदान् शृण्वन्नो दिव्यः सीदसादनम् ॐ महागणपतये नमः। ॐ प्रणदेवी सरस्वती वाजेभिर्वाजिनीवती धीनामभिद्रवत् आनादिवा बृहतः पर्वतादा सरस्वती यजता गन्तु यज्ञम् ॐ वाग्देव्यै नमः। ॐ गुरुब्रह्मा गुरुर्विष्णु गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः। ॐ वेदमाता नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे ಸದಾ. ನಾವು ಕೆಲವು ತರಗತಿಗಳಿಂದ ಮೋಹ ಬೇಕು ಅನ್ನೋ ಕೃಷ್ಣ ಯಾವ ರೀತಿ ಹೇಳ್ದ ಅದನ್ನ ನೋಡ್ಕೊಂಬಂದ್ವಿ. ಈಗ ಮುಂದಕ್ಕೆ ನೋಡೋಣ. ಆಮಿದಮದ್ಯಮಯ ಲಬ್ಧಮಿಮಂ ಪ್ರಾಪ್ತ ಮನೋರಥಂ ಇದಮಸ್ತೀದಮಪಿ ಮೇ ಭವಿಷ್ಯತೆ ಪುನರ್ಧನಂ ಅಂತ ಅರ್ಜುನಂಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಎಷ್ಟು ತಿನ್ಬೇಕು, ಏನ್ ತಿನ್ಬೇಕು, ಯಾವುದನ್ನು ತಿನ್ಬೇಕು, ಎಲ್ಲ ನಾನು ಅನುಭವಿಸ್ಬೇಕು, ನನಗೆಲ್ಲ ಬೇಕು, ಈ ರೀತಿ ಬಯಕೆಗಳು ಬೆಳೆಯುತ್ತಾ ಬೆಳೆಯುತ್ತಾ ಬಯಸುತ್ತಾ ಇದರಲ್ಲೇ ಮುಂದಕ್ಕೆ ಹೋಗುತ್ತಾ ಹೇ ಮಾನವ, ನಿನ್ನ ಅಸ್ತಿತ್ವವನ್ನೇ ಕಳ್ಕೊತೀಯಲ್ಲಪ್ಪ ಆ ಕಡೆಗೆ. ಇಷ್ಟರಲ್ಲೇ ಯಾಕೆ ಹೋಗುತ್ತಲ್ಲ ಜೀವನ? ಈ ರೀತಿ ಹೋಗೋನಿಗೆ ಏನಾದ್ರು ಸಾಧನೆ ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಏಕೆಂದ್ರೆ ಸದಾ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಕಂಡಿದ್ದೆಲ್ಲ ಅನುಭವಿಸ್ಬೇಕು, ಜಗತ್ತಿನಲ್ಲಿ ಎಲ್ಲ ನನ್ನ ಕೈ ಸಿಗಬೇಕು, ಈ ಥರ ಎಲ್ಲ ನಾವು ಬಯಸುವ ಅಂಥವರಾದರೆ ಸಾಧನೆ ಮಾಡಕ್ ಹೋಗಬಾರದು, ಸಾಧ್ಯವಿಲ್ಲ. ಕಡೆ ಹೆಂಗೆ ಮುದಿತನ ಬರುತ್ತೆ, ಸಾವು ಬರುತ್ತೆ, ಅಲ್ಲೂ ಇದೇ ಮೆಂಟಾಲಿಟಿ ಇದ್ರೆ ಏನು ಪ್ರಯೋಜನ? ಅಥವಾ ಅವ ಸಾಧನೆ ಮಾಡಬೇಕು ಅಂತ ಬಂದ್ರೆ ಏನು ಪ್ರಯೋಜನ? ಈ ತರ ಮಾಡೋರು ಯಾರಿಗೂ ಸಾಧ್ಯ ಇಲ್ಲ. ಯಾರು ಸಾಧನೆ ಮಾಡ್ತೀನಿ, ನಾನು ಸಾಧನೆ ಮಾಡ್ತೀನಿ, ನನ್ನಲ್ಲಿ ಒಂದು ಸಾತ್ವಿಕವಾದ ಮೋಹವನ್ನು ಇಟ್ಕೋತೀನಿ, ನಾನು ಹುಟ್ಟಿರೋದೇ ಒಂದು ಸಾಧನೆ ಮಾಡಲಿಕ್ಕೆ, ಏನಾದ್ರು ಸಾಧಿಸ್ಕೊಳ್ತೀನಿ ಅನ್ನೋರು ಸತ್ವದಲ್ಲಿ ತನ್ನ ಶಕ್ತಿಯನ್ನು ವೃದ್ಧಿಗೊಳಿಸ್ಕೊತಾ ಹೋಗ್ಬೇಕು. ಅಂದ್ರೆ ಇದಮದ್ಯ ಮಯ ಲಬ್ಧಮಿಮಂ ಪ್ರಾಪ್ಯೇ ಮನೋರಥಂ ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಅಂದ್ರೆ ಸತ್ವದ ವೃದ್ಧಿಗಾಗಿ ಬದುಕಬೇಕೇ ವಿನಃ ಸತ್ವದ ವೃದ್ಧಿಗಾಗಿ ನಾವು ತಿನ್ಬೇಕೆ ಅಥವಾ ಏನಾದ್ರು ಉಪಯೋಗಿಸ್ಬೇಕೇ ವಿನಃ ಅದಕ್ಕೋಸ್ಕರನೇ ಬದುಕೋದಲ್ಲ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಕೇಳಿ ಕೀರ್ತಿಯವರೇ. ಸಾಧನೆ ಅನ್ನೋದು ಪರ್ಟಿಕ್ಯುಲರ್ ಡೆಫಿನಿಷನ್ ಅಂತ ಏನ್ ಇಲ್ವಲ್ಲ ಸರ್, ಒಬ್ಬೊಬ್ರಿಗೆ ಒಂದೊಂದ್ ಸಾಧನೆ ಆಗಿರುತ್ತೆ. ಸೊ ಸಾಧನೆ ಅಂದ್ರೆ ಏನು? ನಾವು ಇರೋ ಜಾಗದಿಂದ ಮುಂದಕ್ಕೆ ಹೋಗೋದು, ಮುಂದುವರಿಯೋದು. ನಾವು ಏನಾಗಿದ್ದೇವೆ ಅಲ್ಲಿಂದ ಮುಂದಕ್ಕೆ ಹೋಗೋದು. ನಾನು ಎಲ್ಲೋ ಇದ್ದೇನೆ, ನೀವೆಲ್ಲೋ ಇದ್ದೀರಾ, ಮತ್ತೊಬ್ಬರ ಜೊತೆಲಿರಬಹುದು, ಆದರೆ ನಮ್ಮ ವಿಕಾಸದ ಹಂತದಲ್ಲಿ ನಾವು ಎಲ್ಲೆಲ್ಲೋ ಇದ್ದೇವೆ. ಒಬ್ಬೊಬ್ಬರ ಜರ್ನಿ ಒಂದೊಂದು ಥರ ಇದೆ, ಒಂದೊಂದು ಸ್ಥಾನದಲ್ಲಿದೆ. ಅಲ್ಲಿಂದ ಮುಂದಕ್ಕೆ ಹೋಗೋದೇ ಮನುಷ್ಯ ಜನ್ಮಕ್ಕೆ ಕಾರಣ, ಮನುಷ್ಯನ ಹುಟ್ಟಿರೋ ಕಾರಣವೇ ಅದಲ್ವೇ? ಹಾ ಸರ್, ಬಟ್ ಎಷ್ಟು ಅಂದ್ರೆ ಇದು ಡಿಫ್ರೆನ್ಶಿಯೇಟ್ ಬರುತ್ತೆ ಅಂದ್ರೆ, ಈಗ ಒಂದು ಪರ್ಟಿಕ್ಯುಲರ್ ಡೆಫಿನಿಷನ್ ಗೊತ್ತಿಲ್ಲದೆ ಇರ್ಬೇಕಾದ್ರೆ ಆ ಸಾಧನೆ ಅನ್ನೋದು ಯಾವ್ದ್ಯಾವ್ದೋ ಒಂದು ಏನೋ ಒಂದು ಸಣ್ಣ, ಅಂದ್ರೆ ಹೆಂಗ್ ಹೇಳ್ತಾರೆ ಸರ್, ಅದು ಯಾವ್ದ್ಯಾವ್ದೋ ವಿಷಯಕ್ಕೆ ಸಾಧನೆ ಅನ್ಕೊಳ್ಳೋದು ಎಷ್ಟು ಅದು ತಪ್ಪಾಗಿ ಹೋಗ್ಬಿಡುತ್ತೆ ಸರ್. ಅಂದ್ರೆ ಸಣ್ಣದು ಏನೋ ಮಾಡಿದ್ರು ಅದು ಸಾಧನೆ ಅಂತ ಆಗತ್ತೆ. ಕೆಲವೊಬ್ರು ಏನೇನೋ ಮಾಡಿರ್ತಾರೆ, ಅವ್ರು ಏನು ಹೇಳ್ಕೊಳ್ದೆ ಸುಮ್ನೆ ಇದ್ದಿರೋದು ಸಾಧನೆ ಅಂತ ಕಂಡು ಬಂದಿರೋದಿಲ್ಲ. ಸೊ ಇದು ಸಾಧನೆ ಅನ್ನೋ ಡೆಫಿನಿಷನ್ ತುಂಬಾ ಏನು ಪೇಚಾಟಕ್ಕೆ ತರಿಸಿದೆ ಸರ್. ನಂಗೆ ನಿಜವಾಗ್ಲೂ ಅರ್ಥನೇ ಆಗ್ತಿಲ್ಲ ಸರ್. ಈ ಸಾಧನೆ ಅನ್ನೋ ಒಂದು ವರ್ಡ್ ಭಾರಿ ಡಿಫಿಕಲ್ಟ್ ಅನಿಸ್ತಾ ಇದೆ. ಸಾಧನೆ ಅಂದ್ರೆ, ಈಗ ನೀವು SLC ಮಾಡಿದೀರಾ, ಡಿಗ್ರಿ ಮಾಡಿದೀರಾ, ಅವೆಲ್ಲ ಒಂದು ರೀತಿಯಾದ ಸಾಧನೆಯೇ. ಅಂದ್ರೆ ಹುಟ್ಟಿರುವ ಮನುಷ್ಯ ಸುಮ್ಮನೆ ತಿಂದು ಉಂಡು ಮಲಗಿ ಎದ್ದು ಮಜಾ ಮಾಡಿ ಮಕ್ಕಳು ಮಾಡಿ ಮದುವೆ ಮಾಡ್ಕೊಂಡು ಸಂಸಾರ ಮಾಡಿ
ಸತ್ತೋಗ್ಬಿಡೋದು ಇಷ್ಟಕ್ಕಲ್ಲ. ಇದಕ್ಕೆ ಒಂದು ಆಧ್ಯಾತ್ಮದಲ್ಲೂ ಅಂದ್ರೆ ಆಧ್ಯಾತ್ಮದಲ್ಲಿ ಈಗ ಸಪೋಸ್ ಈಗ ವೇದ ಏನೋ ಕಲಿತಾ ಇದ್ದೀವಿ, ಇದು ಒಂದು ಸಾಧನೆಯಾಗಿ ಅಂತ ಅನ್ಸುತ್ತ ಸರ್? ಹೌದು ಹೌದು, ನೋಡಿ ಎರಡಿದೆ. ಸಾಧನೆ ಅಂದ್ರೆ ಏನು? ಅವಿದ್ಯೆಯಿಂದ ವಿದ್ಯೆ ಅಂದ್ರೆ, ಅವಿದ್ಯೆ ಅಂದ್ರೆ ವಿದ್ಯೆ ಅಲ್ಲ ಅಂತಲ್ಲ, ಮೂಲ ವಿದ್ಯೆ. ಅಂದ್ರೆ ಈಗ ನಾವು ಹುಟ್ಟಿದಾರಿಂದ ಉಸಿರಾಡ್ತೀವಿ, ತಿಂತೀವಿ, ಕುಡಿತೀವಿ, ನಗ್ತೀವಿ, ಮಲಗ್ತೀವಿ, ಅವೆಲ್ಲ ಮೂಲ ವಿದ್ಯೆಗಳು. ಹುಟ್ಟಿದ ಕರುವಿಗೆ ತನ್ನ ತಾಯಿ ಯಾರು, ಎಲ್ಲಿ ಹಾಲು ಕುಡಿಬೇಕು, ಹೊಟ್ಟೆ ಹೆಸರು ಏನು ಮಾಡಿ ಯಾರು ಹೇಳ್ಕೊಡೋಂಗಿಲ್ಲ. ಅದಕ್ಕೆ ಗೊತ್ತಾಗಿರುತ್ತೆ, ಕರುಗೂ ಗೊತ್ತಾಗಿರುತ್ತೆ, ಪ್ರಾಣಿ ಪಕ್ಷಿ ಎಲ್ಲವಕ್ಕೂ ಗೊತ್ತಾಗಿರುತ್ತೆ, ಮನುಷ್ಯನ ಮಕ್ಕಳಿಗೂ ಗೊತ್ತಾಗಿರುತ್ತೆ, ಹಾಗೆ ನಮಗೂ ಗೊತ್ತಿರುತ್ತೆ. ಅದು ಮೂಲವಿದ್ಯೆ. ಆ ಮೂಲವಿದ್ಯೆಯಿಂದ ವಿದ್ಯೆ ಕಡೆಗೆ ಹೋಗುವುದೇ ಸಾಧನೆ. ಸರ್, ಹಾಗಿದ್ದಾಗ ಈ ಸಾಧನೆ ಅಂತ ಈ ಹೋಗ್ತಿರ್ಬೇಕಾದ್ರೆ ಎಷ್ಟೊಂದು ತ್ಯಾಗಗಳನ್ನ ಮಾಡ್ತೀವಿ, ಇಗ್ನೋರ್ ಮಾಡ್ತೀವಿ. ಇದೆಲ್ಲದು ಸರಿಯಾಗತ್ತ ಸರ್? ಅಂದ್ರೆ ಆ ಸಾಧಿಸೋ ಒಂದು ಬರದಲ್ಲಿ ನಾವು ಇವನ್ನೆಲ್ಲ ಇಗ್ನೋರ್ ಮಾಡ್ಕೊಂಡು ಅಥವಾ ಏನ್ ಹೇಳ್ತಾರೆ ತ್ಯಾಗ ಮಾಡ್ಕೊಂಡು ಮಾಡೋದದು ಹಂಗ್ ಮಾಡ್ದಾಗ್ಲೇನೆ ಸಾಧನೆ ಅನ್ಸ್ಕೊಳುತ್ತೆ? ಹೇಗೆ ಸರ್ ಇದು? ಎಷ್ಟೊಂದು ಸಾಧನೆ ಅಂದ್ರೆ ನೋಡಿ, ಅದಕ್ಕೆ ಈಗ ನಿಮ್ದು ಒಳ್ಳೆ ಪ್ರಶ್ನೆ. ಇವಾಗ ಸಾಧನೆ ಅನ್ನೋದ್ರ ಬಗ್ಗೆನೇ ಮಾತಾಡ್ಬಿಡ್ತೀನಿ. ಓಕೆ, ಆಕ್ಚುಲಿ ಈಗ ಮಾನವ ಸಂಬಂಧಿತದಲ್ಲಿ ಮಾತ್ರ ನಾನು ಮಾತಾಡ್ತೀನಿ. ಇದನ್ನ ಬೇರೆ ಪಶು ಪಕ್ಷಿ ಪ್ರಾಣಿಗಳಿಗೆ ಯಾವುದಕ್ಕೂ ಸಂಬಂಧಿಸ್ಕೋಬಾರ್ದು. ಯಾವುದೇ ದೇವತೆ ರಾಕ್ಷಸ ಯಾವುದಕ್ಕೂ ಸಂಬಂಧಿಸ್ಕೋಬಾರ್ದು. ಮನುಷ್ಯನ ಕಾಂಟೆಕ್ಸ್ಟ್ ಅಲ್ಲಿ, ಈಗ ಮನುಷ್ಯರಿಗೆ ಎಲ್ಲರಿಗೂ ನಾಭಿ ಇದೆ. ನಾಭಿ ಕರೆಕ್ಟಾ? ಅಂದ್ರೆ ಹೊಕ್ಕಳು, ತಾಯಿ ಕರಡು ಬಳ್ಳಿ ಅಲ್ಲಿಂದ ಬಂದಿರುತ್ತೆ, ಅಲ್ಲಿಂದ ನಾಭಿ ಅಂತ ಕರಿತೀವಿ. ಆ ನಾಭಿಯನ್ನೇ ಗುಹ್ಯ, ಏನ್ ಹೇಳಿ, ಗುಹ್ಯ ಅಂತ ಕರೀತಾರೆ. ಗುಹ್ಯ ಅಂದ್ರೆ ಏನು? ರಹಸ್ಯ. ಏನ್ ಹೇಳಿ? ಗುಹ್ಯ ಅಂದ್ರೆ ರಹಸ್ಯ. ಅದೇ ರಾಮ ಸರಿ ನದಿ ದಾಟಬೇಕಾದ್ರೆ ಗುಹ್ಯಾನ ರಾಜ ಬಂದು ದಾಟಿಸ್ದ ಅಂತ ಇದೆ. ಅಂದ್ರೆ ಟುಡೇ ಆಲ್ಸೋ ಇಟ್ ಇಸ್ ಸೀಕ್ರೆಟ್. ಅದೇ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನ ನಿನಗೆ ಗುಹ್ಯತಮ ವಿದ್ಯೆಯನ್ನೇ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಅದನ್ನ ಎಲ್ಲರೂ ಏನ್ ಹೇಳ್ತಾರೆ? ರಹಸ್ಯಮಯವಾದ, ರಹಸ್ಯಕ್ಕೆ ರಹಸ್ಯವಾದ, ಬಿಡಿಸಲಾಗದ ಒಗಟಿನಂತಿರುವ ಅತ್ಯಂತ ಕ್ಲಿಷ್ಟವಾದ ವಿದ್ಯೆ, ಅದನ್ನ ಕೃಷ್ಣ ಅರ್ಜುನನಿಗೆ ಬೋಧಿಸಿದ್ದಾನೆ. ಅದು ಸಾಹಿತ್ಯಿಕ ಅರ್ಥ. ಆದರೆ ವೇದಾರ್ಥ ಏನು? ಗುಹ್ಯ ವಿದ್ಯೆ ಅಂದ್ರೆ ಏನು? ಹೊಕ್ಕಳಿನ ವಿದ್ಯೆ, ನಾಭಿಯ ವಿದ್ಯೆ. ಅಂದ್ರೆ ಕೃಷ್ಣ ಅರ್ಜುನಂಗೆ ಹೇಳ್ತಾ ಇರೋದು, ನಾವೆಲ್ಲ ಕಡೆ ಸಾಮಾನ್ಯವಾಗಿ ಸಾಹಿತ್ಯಿಕ ಲೆವೆಲ್ ಅಲ್ಲಿ ಪದಗಳ ಅರ್ಥವನ್ನು ತೆಗೆದುಕೊಂಡಾಗ ನಾವು ಅದು ರಹಸ್ಯ ವಿದ್ಯೆ. ಆದರೆ ವೇದದ ಅಂತರಾಳಕ್ಕೆ ಇಳಿದಾಗ, ಉದಾಹರಣೆಗೆ ಶಾಂಡಿಲ್ಯೋಪನಿಷತ್, ಏನು ಹೇಳಿ? ಶಾಂಡಿಲ್ಯೋಪನಿಷತ್ ಅಂತ ಇದೆ. ಶಾಂಡಿಲ್ಯ ಉಪನಿಷತ್, ಶಾಂಡಿಲ್ಯ ಅನ್ನೋ ಮಹರ್ಷಿಗೆ ಅಥರ್ವ ಅಂಗೀರಸನು ಬೋಧನೆ ಮಾಡಿದ ಅನ್ನೋ ಒಂದು ಉಪನಿಷತ್ ಶಾಂಡಿಲ್ಯನ ಪ್ರಶ್ನೆಗೆ. ಅಂದ್ರೆ ಅರ್ಥ ಏನು? ಶಾಂಡಿಲ್ಯ ಅಂತಂದ್ರೆ ಪಾದದ ತಳಭಾಗ, ನಮ್ಮ ಕಾಲಿನ ಪಾದಗಳ ಅಡಿಭಾಗವೇ ಶಾಂಡಿಲ್ಯ. ಅಂದ್ರೆ ನಾವು ಏನನ್ನು ಮಾಡ್ತೀವಿ? ಇಡೀ ದೇಹದಲ್ಲಿ ಅತ್ಯಂತ ನಿಕೃಷ್ಟಕ್ಕೆ ಒಳಗಾದ ಭಾಗ ಅದು ಪಾದ. ನಾವು ಕಲ್ಲು ತುಳಿಲಿ, ಮುಳ್ಳು ತುಳಿಲಿ, ರತ್ನ ಕಂಬಳಿ ಮೇಲೆ ಹೋಗಲಿ, ಸಗಣಿ ತುಳಿಲಿ, ಅಮೇಧ್ಯ ತುಳಿಲಿ, ಏನೇ ಮಾಡಿದ್ರು ನಾವು ಆ ಕಾಲನ್ನ ತೊಳ್ಕೋತೇವೆ, ಸರಿ ಮಾಡ್ಕೋತೇವೆ, ಮುಳ್ಳಿನಾರ ಚುಚ್ಚಿದ್ರೆ ಕಿತ್ಕೋತೇವೆ, ಔಷಧಿಯನ್ನು ಹಾಕೋತೇವೆ, ಮತ್ತೆ ಅದೇ ಪಾದದ ಮೇಲೆ ನಡ್ಕೊಂಡು ಹೋಗ್ತೇವೆ. ಆದರೆ ನಾವು ಮುನ್ನಡೆಯುವುದಕ್ಕೆ ಉಪಯೋಗಿಸುವುದು ಪಾದ. ಆದ ರೀತಿಯಾದ ಎರಡು ಪಾದಗಳಿವೆ, ಬಲಪಾದ, ಎಡಪಾದ. ಬಲಪಾದ ಚಂಡಿಕೇಶ್ವರನಾದರೆ ಎಡಪಾದವೇ ನಂದಿ ಅಂತ ವೇದದಲ್ಲಿ ಬರ್ತದೆ, ಅದೇ ಈ ಉಪನಿಷತ್ತುಗಳಲ್ಲಿ ಬರ್ತದೆ. ಅಂದ್ರೆ ಅರ್ಥ ಏನು? ಬಲಪಾದದಲ್ಲಿ ನಮಗೆ ಬೇಡದ ವಿಚಾರಗಳು ಸುಷುಪ್ತಿಯಲ್ಲಿ ಒಗ್ಗೂಡಿಸಿಕೊಂಡು
ಎಚ್ಚರಗೊಂಡಾಗ ಅದು ಬಲಗಾಲ ಪಾದಗಳಿಂದ ಭೂಮಿಗೆ ವಾಪಸ್ ಹೋಗ್ತದೆ. ನಮಗೆ ಬೇಕಾಗಿರುವಂಥ ವಿಚಾರಗಳು ಎಡಪಾದದಿಂದ ಮೇಲಕ್ಕೆ ಬರ್ತವೆ. ಅಂದ್ರೆ ಅರ್ಥ ಏನು? ಬಲಗಾಲಿಂದ ಡಿಸ್ಚಾರ್ಜ್ ಆಗ್ತಾ ಇರ್ತದೆ, ಎಡಪಾದದಿಂದ ಚಾರ್ಜಿಂಗ್ ಆಗ್ತಾ ಇರ್ತದೆ. ಅಂದ್ರೆ ನಮಗೆ ಬೇಡಗಳನ್ನ ತ್ಯಾಗ ಅಂತ ಈಗ ಮುಂಚೆ ಹೇಳಿದ್ರಲ್ಲ, ತ್ಯಾಗ ಅಂದ್ರೆ ನಮಗೆ ಬೇಡವಾದ ವಿಚಾರಗಳನ್ನ ತ್ಯಾಗ ಮಾಡಬೇಕು ಅಂತಂದ್ರೆ ನಾವು ಬಲಗಾಲನ್ನ ಬರಿಪಾದದಲ್ಲಿ ಚಪ್ಪಲಿ ಏನು ಇಲ್ಲಿ ಭೂಮಿ ಮೇಲೆ ಸ್ವಲ್ಪ ಹೊತ್ತು ನಡಿಬೇಕು. ಎಸ್ಪೆಷಲಿ ಬೆಳಗಾಗಿ ಎದ್ದ ಕೂಡಲೇ ಎಡಭಾಗದ ನಮಗೇನಾರ ಬೇಕು ಒಂದು ವಿಚಾರ ನಾವು ಮಾಡುತ್ತಿರಬೇಕಾದರೆ ಎಡಪಾದವನ್ನ ನಾವು ಬರಿಕಾಲಲ್ಲಿ ಅಂದ್ರೆ ಎರಡು ಕಾಲನ್ನು ಬರಿಕಾಲಲ್ಲಿ ನಾವು ಭೂಮಿ ಮೇಲೆ ನಡೆದಾಗ ಬೇಕಾದ ವಿಚಾರ ಎಡಪಾದದಿಂದ ಬರ್ತದೆ. ಈ ಒಂದು ವಿಚಾರವನ್ನ ಹೇಳೋದಿಕ್ಕೆ ಶಾಂಡಿಲ್ಯನಿಗೆ ಅಂದ್ರೆ ವಿಚಾರವನ್ನ ಕಳಿಸುತ್ತಿರುವ, ವಿಚಾರವನ್ನ ತೆಗೆದುಕೊಳ್ಳುತ್ತಿರುವ ಈ ಎರಡು ಪಾದಗಳು ಏನನ್ನ ಕಳಿಸ್ಬೇಕು, ಏನನ್ನ ತಗೋಬೇಕು, ಅಂದ್ರೆ ಸಾಧನೆಯಲ್ಲಿ ಇವುಗಳ ಪಾತ್ರವೇನು? ಹಾಗಾಗಿ ಶಾಂಡಿಲ್ಯೋಪನಿಷತ್ತಿನಲ್ಲಿ ಈ ಪಾದಗಳು ಕೇಳುವ ಪ್ರಶ್ನೆಗೆ ಅಂದ್ರೆ ಶಾಂಡಿಲ್ಯನು ಕೇಳಿದ ಪ್ರಶ್ನೆಯನ್ನು, ಅಂದ್ರೆ ಪಾದಗಳು ಕೇಳಿತು ಪ್ರಶ್ನೆಯನ್ನು, ಅದಕ್ಕೆ ಅಂಗೀರಸ, ಅಂಗದ ರಸ. ರಸ ಅಂದ್ರೆ ಏನು ಯಾರಾದರೂ ಹೇಳಿ? ಅಂಗದ ರಸ ಅಂದ್ರೆ ಏನು? ಯಾರಾದ್ರೂ ಉತ್ತರ ಹೇಳಿ. ರಸ ಅಂದ್ರೆ ಏನು? ರಸ ಅನ್ನೋ ಪದ ಎಲ್ಲರೂ ಕೇಳಿರ್ತೀರಾ. ರಸ ಅಂದ್ರೆ ಏನು? ವರ್ತನೆ, ವರ್ತನೆ. ಅಂಗರಸ ಅಂದ್ರೆ ಅಂಗಗಳ ವರ್ತನೆ, ಅಂದ್ರೆ ಪಾದದ ಮೇಲಿರುವ ಉಳಿದ ಅಂಗಗಳ ವರ್ತನೆಯು ಪಾದದ ಕೆಳಭಾಗದ ಅಂಗಕ್ಕೆ ಸಾಧನೆಯಲ್ಲಿ ನಿನ್ನ ಪಾತ್ರವೇನು, ಸಾಧನೆ ಅಂದ್ರೇನು, ನೀನು ಮಾಡ್ತದೆ ಏನೆಲ್ಲ ಸಾಧಿಸಬಹುದು ಅಂತ ವಿಚಾರ ತಿಳಿಸ್ತವೆ. ಹಾಗಾಗಿ ಶಾಂಡಿಲ್ಯ ಉಪನಿಷತ್ತಿನ ಓದಿದವರಿಗೆ, ಅರ್ಥ ಮಾಡಿಕೊಂಡವರಿಗೆ ಈ ಸಾಧನೆ ಅರ್ಥ ಆಗ್ತದೆ. ಇದು ಒಂದು ಭಾಗ. ಹಾಗಾಗಿ ಪದ್ಮಾಸನ ಅನ್ನೋದು ಬಹಳ ಮುಖ್ಯ. ಪದ್ಮಾಸನದಲ್ಲಿ ನಾವು ಎರಡು ಕಾಲನ್ನ ಮೇಲೆ ಮಡಚಿ ಕೂರ್ತೇವೆ. ಎಲ್ರಿಗೂ ಗೊತ್ತಿದೆ ಪದ್ಮಾಸನ ಹೇಗೆ ಕೂತ್ಕೋತೀವಿ ಅಂತ. ಅಲ್ಲಿ ಎರಡು ಶಾಂಡಿಲ್ಯಗಳೇ ಪದ್ಮ, ಎರಡು ಶಾಂಡಿಲ್ಯಗಳೇ ಪದ್ಮ. ಅಂದ್ರೆ ಬಲಭಾಗದ ಪಾದದ ಅಡಿಭಾಗ, ಕಾಲಿನ ಪಾದದ ಅಡಿಭಾಗ, ಅವುಗಳೇ ಪದ್ಮ. ಅಂದ್ರೆ ಚಂಡಿಕೇಶ್ವರ ನಂದೀಶ್ವರನೇ ಪದ್ಮ. ಇದಿಷ್ಟು ಶಿವನಿಗೆ ಸಂಬಂಧಿಸಿದೆ. ಶಿವ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಶಿವ ಅಂದ್ರೆ ಏನು? ನಂದಿ ಅವನ ವಾಹನ, ಚಂಡಿಕೇಶ್ವರ ಅವನ ಗಣ, ಶಿವನ ಗಣ. ಶಿವ ಅಂದ್ರೇನು? ಶುಭ. ಶುಭಕ್ಕಾಗಿ ಇವೆರಡು ಇದೆ. ನಾವು ಇದನ್ನು ಮೊಟ್ಟ ಮೊದಲು ಅರಿತುಕೋಬೇಕು. ನಮಗೆ ಸಾಧನೆ, ಈಗ ಸಾಧನೆಯಿಂದ ನಾವೇನಾರು ಮಾಡಕ್ ಹೊರಟೆ ಎಲ್ಲಿಂದ ಬರ್ತದೆ? ಅದಕ್ಕೆ ಹೇಳ್ತಾರೆ ಗುಹ್ಯ, ಅದರ ನಾಭಿಯ ಹೊರಭಾಗವೇ ಸಂಸಾರ, ಅದರ ಬಾಹ್ಯ ಪ್ರಪಂಚ. ನಾಭಿಯ ಒಳಗಡೆ ಆಂತರ್ಯಕ್ಕೆ ಇಳಿದರೆ ಅದೇ ಯೋಗ ಪ್ರಪಂಚ. ಅಂದ್ರೆ ನಾಭಿಯಿಂದ ಹೊರಕ್ಕೆ ಹೋದರೆ ಬ್ರಹ್ಮ, ನಾಭಿಯಿಂದ ಒಳಗಿಳಿದರೆ ಆಂತರ್ಯಕ್ಕೆ ಇಳಿದರೆ ಶಿವ. ಅಂದ ಪರಮಾತ್ಮ ನಾರಾಯಣನ ಹೊಕ್ಕಳಿನಿಂದ ಆಚೆಗೆ ಬ್ರಹ್ಮ ಬಂದ ಕಮಲದಲ್ಲಿ, ಶಿವ ಅವನ ಹೊಕ್ಕಳಿಂದ ಒಳಗಡೆ ಹೋದನು, ಐಕ್ಯನಾದ, ಯೋಗಿಯಾದ ಅಂತ ನಾವು ಉಪನಿಷತ್ತು, ವೇದ, ಪುರಾಣಗಳಲ್ಲಿ ತಿಳ್ಕೋಬಹುದು. ಇದರ ಅರ್ಥ ಏನು ಅಂತಂದ್ರೆ, ನಮ್ಮ ದೇಹದಲ್ಲಿ ಇರುವ ಹೊಕ್ಕಳಿನ ಭಾಗದಲ್ಲಿ ನಾವು ಸಾಧನೆಯನ್ನ ಮಾಡಬೇಕು. ಅಂದ್ರೆ ನಮಗೆ ಏನು ಬೇಕು ಅಂತ ಗಳಿಸಲಿಕ್ಕೆ, ಅದು ಬಾಹ್ಯ ಪ್ರಪಂಚದ ಗಳಿಕೆಯೇ ಆಗಿರಬಹುದು, ಆಂತರ್ಯ ಪ್ರಪಂಚದ ಗಳಿಕೆಯೇ ಆಗಿರಬಹುದು. ಆ ಗಳಿಕೆಯೇ ಸಾಧನೆ. ಅದನ್ನು ಎಲ್ಲಿಂದ ಆರಂಭ ಮಾಡಬೇಕು ಅಂದ್ರೆ ನಮ್ಮ ನಾಭಿಯಿಂದ ಆರಂಭ ಮಾಡಬೇಕು. ನಾಭಿಯೇ ಏಕೆ?
ಅಂತಂದ್ರೆ ಒಂದು ಸಮತಟ್ಟಾದ ಜಾಗದಲ್ಲಿ ಯಾವ ಮನುಷ್ಯನ ನಾಭಿ ಇದೆಯಲ್ಲ ಅಲ್ಲಿಗೆ ಕರೆಕ್ಟಾಗಿ ಒಂದು ಕೋಲ್ ಕೊಟ್ಟು ನಿಲ್ಲಿಸಿದ್ರೆ ಅವನ ದೇಹ ಯಾವುದೇ ಸಪೋರ್ಟ್ ಇಲ್ಲದೆ ಸಮತೋಲನದಲ್ಲಿ ತೂಗ್ತದೆ. ಅಂದ್ರೆ ಹೊಕ್ಕಳಿನ ಮೇಲ್ಭಾಗದ ಭಾರ ಹೊಕ್ಕಳಿನ ಕೆಳಭಾಗದ ಭಾರಕ್ಕೆ ಸಮನಾಗಿರ್ತದೆ. ಅಳತೆಯಲ್ಲಿ 1.632 ಇರ್ತದೆ. ಅಂದ್ರೆ ಹೊಕ್ಕಳಿನ ಕೆಳಭಾಗದ ಉದ್ದವನ್ನು ಹೊಕ್ಕಳಿನ ಮೇಲ್ಭಾಗದ ಉದ್ದದಿಂದ ಭಾಗಿಸಿದರೆ ಉತ್ತರ 1.632 ಬರ್ತದೆ. ಇದೇ ದೈವಿಕ ಪ್ರಪೋರ್ಷನ್, ದೈವಿಕ ಅನುಪಾತ. ಇದು ಬೈಬಲ್ ಅಲ್ಲಿ ಕೂಡ ಇದೆ, ನಮ್ಮ ವೇದದಲ್ಲಿ ಬರ್ತದೆ. ಓಕೆ, ಪಾಪ್ಯುಲೇಷನ್ ಪ್ರೊಡಕ್ಷನ್ ಕೂಡ ಇದೇ ರೀತಿ ಆಗ್ತದೆ ನ್ಯಾಚುರಲ್ ಆಗಿ. ಹೀಗೆ ಬರುತ್ತೆ ಅಂತ ಹೇಳ್ತಾರೆ. ಹೌದು 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 ಹೌದು. ಸೊ ಐಶ್ವರ್ಯ ರೈ ಬ್ಯೂಟಿಫುಲ್ ಆಗಿ ಕಾಣಕ್ಕೆ ಇದು ಒಂದು ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಆ ಒಂದು ಅಳತೆಯಲ್ಲಿ ವ್ಯತ್ಯಾಸವಿದ್ದರೂ ತೂಕದಲ್ಲಿ ಸಮನಾಗಿರ್ತದೆ. ಇದರ್ಥ ಮಾಡ್ಕೋಬೇಕು, ತೂಕದಲ್ಲಿ ಸಮನಾಗಿರ್ತದೆ. ಇಲ್ಲಿ ತೂಕ ಹಾಕಿದಾಗ ಮೇಲ್ಭಾಗ ಜಾಸ್ತಿ ತೂಕವಾದರೆ ಅಲ್ಲಿ ಕೊಬ್ಬಿದೆ ಅಂತ ಅರ್ಥ. ಕೆಳಭಾಗ ಜಾಸ್ತಿ ತೂಕವಾದರೆ ಅಲ್ಲಿ ಕೊಬ್ಬಿದೆ ಅಂತ ಅರ್ಥ. ಅಂದ್ರೆ ಸಮತೋಲನ, ದೇಹದ ಸಮತೋಲಿತ ಭಾಗ ಯಾವುದು? ಗುಹ್ಯ, ಅಂದ್ರೆ ನಮ್ಮ ಹೊಕ್ಕಳು. ಆ ಹೊಕ್ಕಳಿನಿಂದ ಸಾಧನೆ ಅಂದ್ರೆ ನಮಗೆ ಬೇಕು. ಸಾಧನೆ ಅಂದ್ರೆ ಆ ಪದ ಬಿಟ್ಬಿಡಿ, ನಮಗೇನೋ ಬೇಕು. ಕಾರ್ ತಗೋಬೇಕು, ಯೋಗಿ ಆಗ್ಬೇಕು, ಈ ತರ ಯಾವುದೇ ಇಚ್ಛೆ ಅದು ಆರಂಭವಾಗುವುದು ಹೊಕ್ಕಳಿನಿಂದ, ನಾಭಿಯಿಂದ ಹೊರಭಾಗಕ್ಕೆ ಬಾಹ್ಯ ಪ್ರಪಂಚದ ಸಾಧನೆ, ನಾಭಿಯಿಂದ ಒಳಭಾಗಕ್ಕೆ ಯೋಗ ಪ್ರಪಂಚದ ಸಾಧನೆ. ಇಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಅಂತಂದ್ರೆ, ಬಾಹ್ಯ ಪ್ರಪಂಚದ ಗಳಿಕೆ ನಮಗೆ ಕಾಣಿಸ್ತಾ ಹೋಗ್ತದೆ, ನಮ್ಮ ಪ್ರೋಗ್ರೆಷನ್ ಅರ್ಥವಾಗ್ತಾ ಹೋಗ್ತದೆ. ಆದರೆ ನಾಭಿಯ ಒಳಭಾಗದ ಗಳಿಕೆ ಅದು ಅಂತರ್ಯಾನವಾದ್ದರಿಂದ ಅದು ಒಂದು ಹಂತ ಬರುವವರೆಗೂ ಗೊತ್ತಾಗೋದಿಲ್ಲ. ಉದಾಹರಣೆಗೆ, ಕ್ರೂರ ಮೃಗಗಳು ಋಷಿಗಳ ಸುತ್ತ ಸಾಧು ಮೃಗಗಳಾಗಿ ವರ್ತಿಸುವುದನ್ನು ನಾವು ಕಥೆಗಳಲ್ಲಿ, ಪುರಾಣಗಳಲ್ಲಿ, ಸಿನಿಮಾಗಳಲ್ಲಿ ನೋಡಿದ್ದೀವಿ. ಇದು ಹಿಮಾಲಯದಲ್ಲಿ ಸಾಧಿಸಿದವರಿದ್ದಾರೆ, ನಾನು ಅವ್ರನ್ನ ಮೀಟ್ ಮಾಡಿದ್ದೀನಿ. ಅವ್ರು ಹೇಳೋ ಪ್ರಕಾರ ಏನು? ಇದೇ ನಾಭಿಯಿಂದ ಕೆಲವು ಸಾಧನೆಗಳನ್ನು ಮಾಡಿಕೊಂಡಾಗ ಮಧ್ಯಮದಲ್ಲಿ ಅಂದ್ರೆ ಶಾರೀರ ಅಂದ್ರೆ ಗಂಟಲಿನಲ್ಲಿ ಅಂದ್ರೆ ಧ್ವನಿಪೆಟ್ಟಿಗೆ ಹತ್ತಿರ ನಾದದ ಕಂಪನ ಉಂಟಾಗ್ತದೆ. ಆ ನಾದ ಕಂಪನಗಳು ಯಾವಾಗ ಉತ್ಪತ್ತಿ ಆಗ್ತದೆ, ಆ ಕಂಪನಗಳು ಕ್ರೂರ ಪ್ರಾಣಿಗಳನ್ನು, ವ್ಯಗ್ರವಾಗಿರೋ ಪ್ರಾಣಿಗಳನ್ನು ಕೂಡ ಶಾಂತವಾಗಿ ಮಾಡ್ತವೆ. ಈ ಸಾಧನೆ ಮಾಡ್ತಿರುವಾಗ ಆ ಕಂಪನದ ಅನುಭವ ಸಾಧಕನಿಗೆ ತಾನಾಗಿ ಜನಿಸ್ತದೆ. ಅಲ್ಲಿವರೆಗೆ ಕಾಯಬೇಕು, ಮಾಡ್ತಾ ಇರಬೇಕು. ಆ ಕಂಪನ ಜನಿಸಿದಾಗ ಹೋಗಿ ಓಹೋ ಎಲ್ಲ ಪ್ರಾಣಿಗಳು ಶಾಂತವಾಯಿತು. ಇದು ಯೂಟ್ಯೂಬಲ್ಲೋ ಫೇಸ್ಬುಕ್ಕಲ್ಲೋ ಎಲ್ಲ ಒಂದು ಕಡೆ ಇದೆ. ಅಲ್ಲಿರೋ ಎಲ್ಲ ಪ್ರಾಣಿಗಳನ್ನು ಒಬ್ಬ ಜಪಾನೀಸ್ ಮಲಗಿಸ್ತಾ ಬರ್ತಾನೆ. ಸುಮ್ಮನೆ ಅದೇನೋ ಸಂಖ್ಯೆ ಮಾಡ್ತಾ ಬರ್ತಾನೆ. ಅವು ಅಲ್ಲಲ್ಲ ಮಲಿಕೊಂಡ್ಬಿಡ್ತವೆ. ಆಮೇಲೆ ಅವನು ಹೇಳ್ತಾನೆ, ಅವಾಗ ಎದ್ದು ಹೇಳ್ತವೆ. ಇದು ಟಿವಿಲಿ ಕೂಡ ಬಂದಿತ್ತು, ಇದು ಬೇಕಾದ್ರೆ ನೋಡ್ಬೋದು. ಅದು ನಾನು ಹೇಳ್ತಿರೋ ಇದೇ ಸಾಧನೆ ಹೇಗೆ ಏನೋ ಎಲ್ಲ ಇವತ್ತು ಬೇಡ. ಈ ರೀತಿ ಹಲವಾರು ಸಾಧನೆಗಳಿವೆ. ಇದನ್ನು ಯಾಕೆ ಹೇಳಿದೆ ನಾನು ಅಂದರೆ, ಆ ಕಂಪನ ಉಂಟಾಗೋ ತನಕ ಸಾಧಕನಿಗೆ ನಾನು ಎಷ್ಟು ಪ್ರಾಕ್ಟೀಸ್ ಮಾಡಿದೆ, ನಾನು ಎಲ್ಲಿ ತನಕ ಬಂದಿದ್ದೀನಿ, ಎಷ್ಟು % ನಾನು ಮುಗಿಸಿದ್ದೀನಿ, ಇದು ಯಾವುದು ಗೊತ್ತಾಗೋದಿಲ್ಲ. 100% ಆದಾಗ ಮಾತ್ರ ಗೊತ್ತಾಗ್ತದೆ. 99.999% ಅಲ್ಲಿ ಇದ್ದಾಗಲೂ ಕೂಡ ಅದು ಆಗಿದೆಯೋ ಇಲ್ಲೋ ಗೊತ್ತಾಗೋದಿಲ್ಲ. ಅಂದ್ರೆ ಬಾಹ್ಯ ಪ್ರಪಂಚದಲ್ಲಿ ಒಂದು ಅಳತೆಗೆ ಸಿಗ್ತದೆ.
ಆಂತರಂಗ ಪ್ರಪಂಚದಲ್ಲಿ, ಆಂತರಿಕದಲ್ಲಿ ಅಳತೆಗೆ ಸಿಗೋದಿಲ್ಲ. ಆ ರೀತಿಯಾಗಿ ಸಕಲ ವಿದ್ಯೆಗಳು ನಾವು ಸಾಧಿಸ್ತೀವಿ ಅಂತ ಅಂದ್ರೆ ನಾವು ಸ್ಕೂಲ್ಗೆ ಹೋಗ್ತೀವಿ, ಓದ್ತೀವಿ, ಕನ್ನಡ, ಇಂಗ್ಲೀಷು, ಮ್ಯಾಥಮೆಟಿಕ್ಸ್ ಎಲ್ಲ ಮಾಡ್ತೀವಿ. ನಮ್ಗೆ ಅರ್ಥ ಆಗುತ್ತಲ್ಲ ಸಬ್ಜೆಕ್ಟು. ಯಾವುದೋ ಒಂದು ಸಬ್ಜೆಕ್ಟ್ ಫೇವರ್ ಆಗುತ್ತೆ, ಯಾವುದೋ ಒಂದು ಸಬ್ಜೆಕ್ಟು ಡಿಫಿಕಲ್ಟ್ ಆಗುತ್ತೆ, ಯಾವುದೋ ಒಂದು ಸಬ್ಜೆಕ್ಟು ಮಧ್ಯಮದಲ್ಲಿರುತ್ತೆ. ನಾವು ಆಮೇಲೆ ಯಾವುದೋ ಒಂದು ಕೋರ್ಸ್ ತಗೋತೀವಿ, ಅದರಲ್ಲೇ ಮುಂದಕ್ಕೆ ಹೋಗ್ತೀವಿ. ಅದೇ ಥರ ಅಂತರಂಗಿಕ ಸಾಧನೆಯಲ್ಲೂ ಸಾವಿರಾರು ದಾರಿಗಳಿವೆ. ಅದರ ಯಾವುದೋ ಒಂದನ್ನು ಆಯ್ಕೋತೀವಿ, ಯಾವುದೋ ಒಂದನ್ನು ಮಾಡ್ತೀವಿ, ಅದು ಬಲಿಸ್ತಾ ಹೋಗ್ತದೆ. ಅಂದರೆ ಈ ಸಾಧನೆ ಬಾಹ್ಯದಲ್ಲಾಗಲಿ ಅಂತರಂಗದಲ್ಲಾಗಲಿ ಆಯಿತು, ಆಗತ್ತೆ. ಹೇಗಾಗತ್ತೆ? ಯಾರಾದರೂ ಉತ್ತರ ಹೇಳ್ತೀರಾ? ಈಗ ಧ್ಯಾನ ಮಾಡ್ತಿದ್ರೆ ಧ್ಯಾನ ನಡೆಯಿತು, ಅದು ಅಂತರಂಗ ಸಾಧನೆ ಮಾಡ್ತಿದ್ರೆ ಸಾಧನೆ ಆಯಿತು. ಅಂದರೆ ಇದಕ್ಕೆಲ್ಲದರ ಹಿನ್ನೆಲೆ ವಿದ್ಯೆ, ಯಾವುದೋ ಒಂದು ಪರ್ಟಿಕ್ಯುಲರ್ ವಿದ್ಯೆಯ ಜ್ಞಾನ ನಮಗೆ ದೊರಕ್ತದೆ. ಆ ವಿದ್ಯೆ ಎಲ್ಲಿತ್ತು, ಎಲ್ಲಿಂದ ಬಂತು? ವೇದ ಹೇಳ್ತಾರೆ ಅದು ಪುಸ್ತಕ ಓದಿದ್ರಿಂದ ಬಂದಿದ್ದಲ್ಲ, ಕೇಳಿಸ್ಕೊಂಡಿದ್ರಿಂದ ಬಂದಿದ್ದಲ್ಲ, ನೋಡಿದ್ರಿಂದ ಬಂದಿದ್ದಲ್ಲ, ಸ್ಪರ್ಶದಿಂದ ಬರಲಿಲ್ಲ, ನೋಡೋದ್ರಿಂದ ಬರಲಿಲ್ಲ, ಮೂಸಿದ್ರಿಂದ ಬರಲಿಲ್ಲ, ರುಚಿ ನೋಡಿದ್ರಿಂದ ಬರಲಿಲ್ಲ. ಅದು ವಿದ್ಯೆಯಿಂದ ಬಂತು. ಆ ವಿದ್ಯೆ ಎಲ್ಲಿತ್ತು ಅಂತಂದ್ರೆ ಅದು ನಾಭಿಯಲ್ಲಿತ್ತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರ ನಾಭಿಯೂ ಕೂಡ ಬಾಹ್ಯ ಪ್ರಪಂಚದ ಹಾಗೂ ಆಂತರಿಕ ಪ್ರಪಂಚದ ಅಂದ್ರೆ ಬಹಿರ್ಯಾನ, ಅಂತರ್ಯಾನ ಅಂದ್ರೆ ಬ್ರಹ್ಮ ಅಥವಾ ಶಿವ, ಇಲ್ಲ ಬಾಡಿ ಬಿಲ್ಡಿಂಗು, ಇಲ್ಲ ಯೋಗ, ಯಾವುದೇ ದುಡ್ಡು ಕಾಸು ಅಥವಾ ಅಷ್ಟೈಶ್ವರ್ಯದ ಸಂಪಾದನೆ, ನೀವು ಯು ನೇಮ್ ಇಟ್, ಎಲ್ಲದರ ಮೂಲ ವಿದ್ಯೆ, ಎಲ್ಲದಕ್ಕೂ ಮೂಲವಾಗಿರುವ ವಿದ್ಯೆ ನಮ್ಮ ನಾಭಿಯಲ್ಲಿದೆ. ಯಾರಿಗಾದ್ರೂ ಅನುಮಾನ ಇದ್ರೆ ಈಗಲೇ ಕೇಳ್ಕೊಳ್ಳಿ, ಇಷ್ಟುವರೆಗೆ ಹೇಳಿದ್ರಲ್ಲಿ. ಸರ್ ಹೇಗ್ ಚೂಸ್ ಮಾಡೋದು ಸರ್? ಅಂದ್ರೆ ಅಲ್ಲ, ಅದ್ರ ಬಗ್ಗೆ ನಾನಿನ್ನೂ ಬಂದೇ ಇಲ್ಲ. ರಿಸೋರ್ಸ್ ಎಲ್ಲಿದೆ ಅಂತ ಹೇಳಿದೀನಿ. ಸರ್ ಅಂದ್ರೆ ಈಗ ಸಮ್ಟೈಮ್ಸ್ ನಮ್ಗೆ ಬಾಹ್ಯದ್ದು ಅಷ್ಟು ಅಟ್ರಾಕ್ಟ್ ಅನ್ಸಲ್ಲ, ಆಂತರಿಕದ್ದೇ ಅನ್ಸುತ್ತೆ. ಇದನ್ನು ನಾವು ಚೂಸ್ ಮಾಡಿರ್ತೇವೆ. ಅಟ್ರಾಕ್ಟ್ ಅನ್ಸಲ್ಲ ಅಂತ ಹೇಳ್ಬೇಡಿ. ಬಾಹ್ಯದಲ್ಲಿ ಸಂತೃಪ್ತಿಗೊಂಡು ಅಂತರಂಗಕ್ಕೆ ಇಳಿತೀರಾ. ಬಾಹ್ಯದ ಏನಾದ್ರು ತೊಂದರೆ ಆದ್ರೆ ಅಂತರಂಗಕ್ಕೆ ಬರಕ್ಕಾಗಲ್ಲ. ಊಟ ಇಲ್ಲ ಅಂದ್ರೆ ಧ್ಯಾನ ಮಾಡಕ್ಕಾಗಲ್ಲ ಉಪವಾಸ ಬಿದ್ದು. ಅಂದ್ರೆ ಬಾಹ್ಯ ಅಂತರಂಗ ಎರಡರಲ್ಲೂ ಬೇಕೇ ಬೇಕು. ಬಾಹ್ಯ ಸರಿಯಾದ್ರೇನೆ ಅಂತರಂಗ ಅಲ್ವೇ? ಹಾ ಸರ್, ಇಲ್ಲಿ ಡೌಟ್ ಇದೆ ಸರ್. ಸ್ಟಿಲ್ ಈಗ ನನ್ಗೆ ಅಂತ ನನ್ ವಿಚಾರದಲ್ಲೇ ಅಂತ ತಗೊಂಡ್ರೆ, ನಂಗೆ ಈ ಹೊರಗಿಂದ ಈ ಇದ್ರದಕ್ ಅಂದ್ರೆ ದುಡ್ಡು ಗಳಿಸ್ಬೇಕು, ಆ ಮೂಮೆಂಟಿಗೆ ಅನ್ಸುತ್ತೆ ಏನೋ ಒಂದ್ ಮಾಡ್ಬೇಕು ಅಂತ. ಬಟ್ ನನ್ ಎಳ್ತಾ ಎಲ್ಲ ಇಲ್ಲೇನೋ ಕಲಿಬೇಕು, ಅಥವಾ ನನ್ನನ್ನ ನಾನ್ ಸರಿ ಮಾಡ್ಕೋಬೇಕು, ನನ್ನನ್ನ ನಾನು ಅಂದ್ರೆ ಅರ್ಥ ಮಾಡ್ಕೋಬೇಕು, ಮಾಡ್ಕೋಬೇಕು, ಈ ಕಡೆನೆ ಎಳಿತಾ ಇರುತ್ತೆ. ಇಲ್ಲೂ ಎಳ್ತಾ ಇದೆ, ಇಲ್ಲ ಅಂತಲ್ಲ. ಬಟ್ ಅಷ್ಟು ಪುಲ್ಲಿಂಗ್ ಬರಲ್ಲ, ಆ ಮೂಮೆಂಟಿಗೆ ಬಂದು ಹೋಗ್ಬಿಡತ್ತೆ. ಬಟ್ ಇಲ್ಲಿ ಏನಿದೆಯಲ್ಲ ಸರ್ ಒಳಗಡೆ ಬಂದು ಹೋಗ್ಬಿಡತ್ತೆ ಅನ್ನಕ್ಕೆ, ಬಂದಾಗ ಅದು ಸಿಗ್ತಾ ಇದೆ, ಅದಕ್ಕೆ ಹೋಗ್ತಾ ಇದೆ. ಇಲ್ಲಿ ಒಳಗಡೆ ಬೇರೆ ಅಂತರಂಗದು ಸಿಗ್ತಾ ಇಲ್ಲ, ಅದಕ್ಕೆ ತುಡಿತ ಜಾಸ್ತಿ ಇದೆ. ಈಗ ನಿಮ್ಗೆ ನಿದ್ದೆ ಮಾಡಕ್ಕೆ ಬಿಡದೆ ಹೋದ್ರೆ ನೀವು ಧ್ಯಾನ ಮಾಡಕ್ ಆಗಲ್ಲ. ನಿಮ್ಗೆ ಊಟನೇ ಹಾಕ್ದವ್ರೆ ಧ್ಯಾನ ಮಾಡಕ್ ಆಗಲ್ಲ. ದೇಹದ ಪ್ರಾಬ್ಲಮ್ ಆದ್ರೆ ಧ್ಯಾನನೇ ಮಾಡಕ್ಕಾಗಲ್ಲ. ಗಂಡ ಮನೆ ಮಕ್ಕಳು ಹೆಂಡತಿ ಗಲಾಟೆ ಮಾಡ್ತಾ ಇದ್ರೆ ಧ್ಯಾನ ಮಾಡಕ್ಕಾಗಲ್ಲ. ಯಾವ ಅಂತರಂಗದ ಸಾಧನೆಯೂ ಮಾಡಕ್ಕಾಗೋದಿಲ್ಲ. ನಾ ಹೇಳ್ತಿರೋದು ಸಾಮಾನ್ಯ ಜನಜೀವನ ಮಟ್ಟದಲ್ಲಿ. ನೀವು ಆ ರೀತಿಯಾಗಿ ಒಂದು ಕಂಟ್ರೋಲ್ ಇಟ್ಕೊಂಡಿದ್ರೆ ಸಂತೋಷ.
ನಂತರ ಸರ್ ಅಲ್ಲೇ ಕನ್ಫ್ಯೂಸ್ ಆಗ್ತಿದೆ ಸರ್, ಇಲ್ಲಿ ಹೋಗ್ಬೇಕಾ ನನ್ಗೆ, ಅಂದ್ರೆ ನನಗೆ ಅನಿಸ್ತಾ ಇರೋದು ಇದು. ಬಟ್ ಅದು ಬ್ಯಾಲೆನ್ಸಿಂಗ್ ಆಕ್ಟ್. ಅಂದ್ರೆ ಅದಕ್ಕೆ ಏನಂತಾರೆ, ಭಾಷ್ಯದ ಕರ್ತವ್ಯ ಅದು ಮುಗಿದ ನಂತರ ಅಂತರಂಗದ ಜನನ ಅಂತರಂಗಕ್ಕೆ ಹೋಗ್ಬೇಕಾಗಿರೋದು. ಮೊದಲು ಭಾಷ್ಯದ ಕರ್ತವ್ಯ ಮುಗಿಸ್ಬೇಕು. ಇದು ಸ್ಟಿಲ್ ಕನ್ಫ್ಯೂಸಿಂಗ್ ಇದೆ ಸರ್. ನಿಧಾನಕ್ಕೆ ಯೋಚನೆ ಮಾಡಿ, ಗೊತ್ತಾಗ್ತದೆ. ಹಾ ಸರ್, ಅಂದ್ರೆ ಈಗಿನ ಸಿಚುವೇಶನ್ಗೆ ನನ್ಗೆ ಬಾಹ್ಯದ್ದೇನೋ ನಾನ್ ತೊಂದ್ರೆ ತಗೊಳ್ತಾನೂ ಇಲ್ಲ. ಬಿಕಾಸ್ ನೀವ್ ಹೇಳ್ದಂಗೆ ಸರಿಯಾಗಿ ನಡೀತಾ ಇದೆ, ನಂಗೆ ಏನ್ ಬೇಕು ಅದೇ ಸರಿಯಾಗಿ ನಡೀತಾ ಇದೆ ಅನ್ನೋದ್ರಿಂದ. ಸರಿಯಾಗಿ ನಡೀದೇ ಇದ್ದಿದ್ರೆ, ಹಾ ಸರ್, ಅಂದ್ರೆ ಗಂಡ ದುಡಿತಾನೆ, ಕೊಡ್ತಾನೆ, ಮಾಡ್ತಾನೆ, ಏನೋ ನನ್ಗೆ ಏನ್ ಬೇಕು ಅದ್ ಸಿಗ್ತಾ ಇದೆ, ನಾನು ಏನೋ ನಾನು ಮಾಡ್ತಾ ಇದ್ದೀನಿ ಕರ್ತವ್ಯಗಳನ್ನ ನನ್ನ ಹೆಂಡತಿಯಾಗಿ, ಅಮ್ಮ ಆಗಿ. ಅಂಡ್ ನನ್ಗೆ ಒಲವು ಬಂದಿರೋದು ಈ ಆಂತರಿಕದ ಇದರಲ್ಲಿ ಇಷ್ಟು ಮಾತ್ರ ಗೊತ್ತಿದೆ. ಬಟ್ ಅದೇನು ಅಲ್ಲ, ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ, ಭಾಷ್ಯ ಅಂತರಂಗದನ್ನ ಪೋಸ್ಟ್ ಪೋನ್ ಮಾಡ್ಬೋದು, ಆದ್ರೆ ಭಾಷ್ಯದನ್ನ ಹಂಗ ಆಗೋದಿಲ್ಲ. ಅದು ಮ್ಯಾಂಡೇಟ್ರಿ ಮಾಡ್ಲೇಬೇಕಾಗತ್ತೆ. ಹಾ ಸರ್, ಅದು ಯಾವಾಗ ಅದನ್ನ ನಾವೊಂದು ಹಿಡಿತಕ್ಕೆ ತಗೋತೀವಿ, ಆಗ ನಮ್ಗೆ ಸಮಯ ಕೊಡ್ತದೆ ಅಂತರಂಗದ ಜರ್ನಿಗೆ. ಒಂದ್ಸಲಿ ನೀವು ಅಂತರಂಗದಲ್ಲಿ ಸಾಧನೆ ಮಾಡ್ತಾ ಆಮೇಲೆ ಭಾಷ್ಯದ್ದು ನಿಂತೋಗುತ್ತೆ. ಬಟ್ ಆರಂಭದಲ್ಲಿ ಭಾಷ್ಯವೇ ಮುಖ್ಯ. ಹಾ ಸರ್, ಅರ್ಥ ಆಯ್ತು ಸರ್. ಬಟ್ ಏನೋ ಒಂದಿಷ್ಟು ಕ್ವಶನ್ಸ್ ಬರ್ತಾ ಇದೆ ಸರ್, ಅದು ಅಪ್ರೋಪ್ರಿಯೇಟ್ ಹೌದು ಅಲ್ಲ ಅಂತ ಗೊತ್ತಾಗ್ತದೆ. ಆಗ್ಲಿ, ಮುಂದೆ ಕೇಳೋರಂತೆ. ಆಯ್ತು ಸರ್, ಥ್ಯಾಂಕ್ ಯು. ಕೇಳಿ ಪ್ರಫುಲ್ಲತ್ ಅವರೇ. ಸರ್, ಈಗ ನಾಭಿಯಲ್ಲೇ ಇದು ಅಂದ್ರೆ ವಿದ್ಯೆ ಇದೆ ಅಂತ ಹೇಳಿದ್ರಲ್ಲ ಸರ್, ವಿದ್ಯೆ ಅಲ್ಲೇ ಇರುತ್ತೆ ಅಂತ. ಈಗ ತಾಯಿ ಇದು ನಾಭಿ ಇದಾಗಿರುತ್ತಲ್ಲ ಸರ್, ಅಲ್ಲ, ಅದು ಬೇರೆ, ಹೊಕ್ಕಳು ಬಳ್ಳಿ ಬೇರೆ, ನಾಭಿ ಬೇರೆ. ಯಾಕೆಂದ್ರೆ ನಾಭಿಯಿಂದ ಕೆಳಗಡೆ ಗರ್ಭ, ಆಯ್ತಾ? ನಾಭಿನೇ ಗರ್ಭ ಅಲ್ಲ, ನಾಭಿಯಿಂದ ಕೆಳಗಡೆ ಬರೋದು ಗರ್ಭ. ನಾಭಿ ಬೇರೆ, ತಾಯಿಗೂ ನಾಭಿಗೂ ಸಂಬಂಧ ಇಲ್ಲ. ಪ್ರತಿಯೊಬ್ಬರ ನಾಭಿಯು ವಿದ್ಯೆಯ ಮೂಲ, ಆಕರ. ಅಂದ್ರೆ ನಾನು ತಾಯಿ ಏನು ತಿಳ್ಕೊಳ್ತಾಳೆ, ಯಾವ ಒಳ್ಳೆ ಇದ್ರಲ್ಲಿ ತಿಳ್ಕೊಳ್ತಾಳೋ ಅದು ಮಗುಗೂ ಹೋಗುತ್ತೆ, ನಾಭಿ ಮೂಲ. ಅಲ್ಲ, ಅದು ಬೇರೆ, ಆ ವಿಚಾರಗಳು ಬೇರೆ. ಗರ್ಭ ಸಂಸ್ಕಾರ, ತಾಯಿಯಿಂದ ಬರೋ ಸಂಸ್ಕಾರ, ಅವೆಲ್ಲ ಬೇರೆ. ನಾನು ಹೇಳ್ತಾ ಇರೋದು, ಪ್ರತಿಯೊಬ್ಬರು ಬಾಹ್ಯ ಪ್ರಪಂಚ ಅಥವಾ ಆಂತರಂಗಿಕ ಪ್ರಪಂಚ ಎರಡರಲ್ಲಿ ಏನೇ ಬೇಕು ಅಂತ ಕೇಳಿದ್ರೆ, ಅದಕ್ಕೆ ಬೇಕಾಗಿರುವ ಜ್ಞಾನ ಎಲ್ಲಿದೆ ಅಂದ್ರೆ ನಾಭಿಯಲ್ಲಿದೆ. ಅದಕ್ಕೆ ಕೃಷ್ಣ ಅರ್ಜುನಂಗೆ ಹೇಳ್ತಾ ಇರೋದು, ಗುಹ್ಯತಮ ವಿದ್ಯೆಯನ್ನು ನಿನಗೆ ಹೇಳ್ಕೊಡ್ತಾ ಇದ್ದೀನಿ. ಅಂದ್ರೆ ರಹಸ್ಯ ವಿದ್ಯೆ, ಅಂದ್ರೆ ನಾಭಿಯ ವಿದ್ಯೆ ನಿನಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ. ನಾಭಿಯ ವಿದ್ಯೆಯೇ ಭಗವದ್ಗೀತೆ, ಗೊತ್ತಾಯ್ತೆ? ಹಾಗಾಗಿ ವೇದದಲ್ಲಿ, ಉಪನಿಷತ್ಗಳಲ್ಲಿ ಋಷಿಗಳು ಹೇಳುವ ಪ್ರಕಾರ ಸಂವಹನ 4 ರೀತಿ ಇದೆ. ಪರ, ಪಶ್ಯಂತಿ, ಮಧ್ಯಮ ಹಾಗೂ ವೈಖರಿ. ಪರ, ದಟ್, ಪಶ್ಯಂತಿ ಸಂಸ್ಕಾರವನ್ನು ಕೊಟ್ಟು ಅದಕ್ಕೆ ವೈಚಾರಿಕತೆಯನ್ನು ಉಂಟು ಮಾಡುವುದು, ಮಧ್ಯಮ ಧ್ವನಿಯನ್ನು ಉಂಟು ಮಾಡುವುದು, ವೈಖರಿ ವಾಕ್. ಈ 4 ರೀತಿ. ಅಂದ್ರೆ ನಾವು ಯಾವುದೇ ರೀತಿಯಾದ ಆಲೋಚನೆ ಮಾಡಿದರೂ ಅದು ನಮ್ಮ ತಲೆಯ ಆಲೋಚನೆ ಅಂತ ಬರಬೇಕಾದರೆ ಅದು ಎಲ್ಲಿಂದ ಹುಟ್ಟುತ್ತೆ? ಪರ ಅಂದ್ರೆ ನಾಭಿ, ಅಲ್ಲಿಂದ ಹುಟ್ಟುತ್ತದೆ. ಪಶ್ಯಂತಿ, ಅಲ್ಲಿ ನಮ್ಮ ಕರ್ಮಗಳು, ಅಂದ್ರೆ ಪಶ್ಯಂತಿ ಅಂತಂದ್ರೆ ಅದು ಮನಸ್ಸಿನ ಭಾಗ. ಹೊಕ್ಕಳಿನಿಂದ ಅಂದ್ರೆ ನಾಭಿಯಿಂದ ಜನಿಸಿದಂತಹ ಆ ಒಂದು ಲೈನ್ ಆಫ್ ಥಾಟ್, ಅದು ನಮ್ಮ ಮನಸ್ಸಿಗೆ ಸೇರ್ತದೆ. ಮನಸ್ಸಿನಲ್ಲಿ ನಮ್ಮ ಕರ್ಮಗಳ ಅನುಸಾರವಾಗಿ ಅದಕ್ಕೆ ವೈಚಾರಿಕತೆ ಕೊಡಲ್ಪಡ್ತದೆ. ಅದು ವಿಚಾರವಾಗಿ ಬದಲಾದಾಗ ಅದು
ನಮ್ಮ ಧ್ವನಿಪೆಟ್ಟಿಗೆ ಭಾಗ ಅದನ್ನೇ ಶಾರೀರ ಅಂತ ಕರೀತಾರೆ, ಶರೀರ ಅಂತನೂ ಕರೀತಾರೆ. ಅಲ್ಲಿ ಅದು ಧ್ವನಿಯಾಗಿ ಮಾರ್ಪಾಡಾಗ್ತದೆ. ಅದು ನಾವು ಮಾತನಾಡಿದ್ರೆ ಮನಸ್ಸಲ್ಲಿ ಚಲನೆ ಆಗ್ತದೆ, ಇಲ್ಲ ಮಾತಿನ ರೂಪದಲ್ಲಿ ಆಚೆ ಬರ್ತದೆ. ಅಂದ್ರೆ ಈ 4 ಹಂತಗಳಲ್ಲಿ ಆಲೋಚನೆಗಳು ಉದ್ಭವವಾಗ್ತವೆ. ಇದು ಫುಲ್ ಡೀಟೇಲ್ ಬೇಕು ಹೇಗೆ ಅಂತಂದ್ರೆ, ನನ್ನ ಪುಸ್ತಕ ಒಂದು ಬರೆದಿದ್ದೀನಿ, ಆಕ್ಚುಲೈಸೇಷನ್ ಆಫ್ ಥಾಟ್ ಅಂತ ಇಂಗ್ಲಿಷ್ನಲ್ಲಿ, ಅಥವಾ ಆಲೋಚನೆಯ ವಾಸ್ತವೀಕರಣ ಅಂತ ಕನ್ನಡದಲ್ಲಿ. ಆ ಪುಸ್ತಕವನ್ನು ಓದಿದ್ರೆ ನಿಮಗೆ ಅರ್ಥ ಆಗ್ತದೆ. ಈಗ ನಾನು ಅದೆಲ್ಲ ಬಿಡಿಸಿ ಡಿಟೇಲ್ ಹೇಳಲಿಕ್ಕಾಗಲ್ಲ. ಪರ ಪಶ್ಯಂತಿ ಮಧ್ಯಮ ಹಾಗೂ ವೈಖರಿ. ಹಾಗಾಗಿ ಪರವನ್ನ ದೇವಲೋಕ, ಪಶ್ಯಂತಿಯನ್ನ ಪಿತೃಲೋಕ, ಹಾಗೂ ಮಧ್ಯಮವನ್ನ ಮಾನವಲೋಕ, ವೈಖರಿಯನ್ನ ಮಾತು, ವಾಕ್, ಮಾತಿನ ಲೋಕ ಅಂತ 4 ಲೋಕಗಳಿವೆ ಅಂತ ಹೇಳ್ತಾರೆ. ಲೋಕ ಅಂದ್ರೆ ಡೊಮೈನ್. ಅಂದ್ರೆ ವೇದಗಳಲ್ಲಿ ಬರುವ ದೇವಲೋಕ ಎಲ್ಲಿದೆ ಅಂತಾಯ್ತು? ನಮ್ಮ ನಾಭಿಯೇ ದೇವಲೋಕವಾಯ್ತು. ಪಿತೃಲೋಕ, ನಾವು ಶ್ರಾದ್ದಾದಿಗಳನ್ನೆಲ್ಲ ಮಾಡ್ತೇವೆ, ನಮ್ಮ ಪಿತೃಗಳನ್ನ ನೆನೆಸ್ಕೋತೇವೆ. ಅದು ಯಾವುದು? ಅದೇ ಪಶ್ಯಂತಿ, ನಮ್ಮ ಮನಸ್ಸು. ಪಿತೃಲೋಕ ಅಂದ್ರೆ ದೇವಲೋಕದಿಂದ ಉತ್ಪನ್ನವಾಗಿದ್ದು ಪಿತೃಲೋಕಕ್ಕೆ ಬಂದು ಅಲ್ಲಿ ವಿಚಾರವಾಗಿ ಮಾರ್ಪಟ್ಟು ಅದು ಮಧ್ಯಮಕ್ಕೆ ಬಂದಾಗ, ಅಂದ್ರೆ ಶಾರೀರಕ್ಕೆ ಬಂದಾಗ, ಅಲ್ಲಿ ಮಾನವ ಲೋಕಕ್ಕೆ ಸಂಬಂಧಪಟ್ಟ ಚಿಂತನೆ ಕನ್ವರ್ಟ್ ಆಗ್ತದೆ. ಇಲ್ಲ ಅದು ಮನಸ್ಸಿನಲ್ಲೇ ನಡೀತದೆ, ಇಲ್ಲ ಮಾತಿನಲ್ಲಿ ಆಚೆ ಬರ್ತದೆ. ಅದು ವಾಕ್ ಪ್ರಪಂಚ. ಇದು ಗುಡ್ ಆರ್ ಬ್ಯಾಡ್ ಎರಡೂ ಇರ್ಬೋದಾ ಸರ್? ಇದು ಎನಿಥಿಂಗ್ ಎವ್ರಿಥಿಂಗ್, ಗುಡ್ ಬ್ಯಾಡ್ ಅಂತ ಯಾವುದು ಇಲ್ಲ. ನಾನು ಅದನ್ನೇ ಹೇಳಕ್ ಹೊರಟೆ. ದೇವಲೋಕದಿಂದ ಗುಡ್ ಬ್ಯಾಡ್ ಬರಲ್ಲ, ಸತ್ಯ. ಆದರೆ ಪಿತೃಲೋಕದಲ್ಲಿ ನಮ್ಮ ಕರ್ಮಗಳಿವೆಯಲ್ಲ, ಅಲ್ಲಿ ಗುಡ್ ಬ್ಯಾಡ್ ಅಗ್ಲಿ ಎಲ್ಲದಕ್ಕೂ ಟರ್ನ್ ಆಗ್ತದೆ. ಅಂದ್ರೆ ಅಲ್ಲಿ ಯಾರೋ ಕಷ್ಟಪಡ್ತಿದ್ದಾರೆ, ಅಯ್ಯೋ ಕೊಡ್ಬೇಕು ಅನ್ಸುತ್ತೆ. ಆ ಆಲೋಚನೆ ಬರೋದೆಲ್ಲಿಂದ? ಪರ ದೇವಲೋಕದಿಂದ ಬರ್ತದೆ ಇಮ್ಮಿಡಿಯೇಟ್ ಆಗಿ. ಆದ್ರೆ ಮನಸ್ಸಲ್ಲಿ ಅಪಾತ್ರರಿಗೆ ದಾನ ಮಾಡೇನು, ನಾನೇ ಸಹಾಯ ಮಾಡಬೇಕು, ಇದ್ರ ನಮ್ಮ ನಮ್ಮ ಕರ್ಮ ಏನ್ ಮಾಡಿದ್ದೀವಿ ಅದರ ಅನುಸಾರವಾಗಿ ಅದು ವಿಚಾರಕ್ಕೆ ಒಳಪಡ್ತದೆ, ವಿಮರ್ಶೆಗೆ ಒಳಪಡ್ತದೆ, ಬುದ್ಧಿಗೆ ಒಳಪಡ್ತದೆ. ಅದೇ ಪಶ್ಯಂತಿ, ಅದೇ ಪಿತೃಲೋಕ. ಅದು ಒಂದು ಡಿಸಿಷನ್ ಕೊಡ್ತದೆ. ಅವನ ಹಾಳಾಗೋದು ನಿನಗೆ ಯಾಕೆ, ಸುಮ್ಮನೆ ಮನೆಗೆ ಹೋಗು, ನೀನೇನಾರ ಕಷ್ಟ ಬೇರೆ ನಿಂಗೆ ಯಾರು ಕೊಟ್ಟಿಯಾರ ಇದುವರೆಗೆ, ಈ ಥರ ಏನೇನೋ ಅಥವಾ ಇಲ್ಲ ಕೊಡಬೇಕು, ವೇದದಲ್ಲಿ ಹೇಳಿದೆ ಕಷ್ಟ ಇರೋರಿಗೆ ನಾವು ಸಹಾಯ ಮಾಡಬೇಕು. ಇದು ಶಾರೀರಕ್ಕೆ ಬಂದು ಧ್ವನಿಯಾಗ್ತದೆ. ಯಾವ ವಿಚಾರ ಬಂದು ಧ್ವನಿಯಾಗಿದೆ ಅದ್ರ ಪ್ರಕಾರ ನಾವು ನಡ್ಕೋತೇವೆ. ಇಲ್ಲಿ ದೇವಲೋಕ ಅಂದ್ರೆ ಪರ, ಅಂದ್ರೆ ನಾದ. ಏನೇಳಿ, ದೇವಲೋಕದಿಂದ ಬಂದಿರುವ ಹುಟ್ಟುತ್ತಿರುವ ಆಲೋಚನೆಯಿಂದ ಅರ್ಥ ಏನು? ನಾದ. ಅಲ್ಲಿ ಯಾವುದೇ ಅದು ಕರ್ಮದ ನಿರ್ಬಂಧದಿಂದ ಬಂದಿರೋದಿಲ್ಲ. ಕೇವಲ ಸತ್ಯ, ಕೇವಲ ಜ್ಞಾನ, ಕೇವಲ ವಿದ್ಯೆ, ಇಷ್ಟು ಮಾತ್ರ ಬರ್ತದೆ. ಋತ ಪ್ರಕಾರದಲ್ಲಿ ಬರ್ತದೆ, ವಿಶ್ವಕ್ರಮದಲ್ಲಿ ಜರುಗ್ತದೆ. ಹಾಗೆ ಬಂದಿದ್ದು ಯಾವಾಗ ಪಿತೃಲೋಕಕ್ಕೆ ಬರ್ತದೆ, ಆ ಪಿತೃಲೋಕದಲ್ಲಿ ಅವರವರ ಕರ್ಮಕ್ಕೆ ಅನುಸಾರವಾಗಿ ಅದು ವಿಮರ್ಶೆಗೆ ಒಳಪಡ್ತದೆ, ಬುದ್ಧಿಗೆ ಒಳಪಡ್ತದೆ, ಚಿತ್ತಕ್ಕೆ ಒಳಪಡ್ತದೆ. ಒಂದು ನಿರ್ಧಾರ, ಒಂದು ವಿಚಾರ ಪ್ರಕಟವಾಗ್ತದೆ ಆ ಪರದಿಂದ ಬಂದಿರುವ ಆಲೋಚನೆಗೆ. ಹಾಗೆ ವಿಚಾರವಾಗಿ ನಿರ್ಧಾರವಾಗಿದ್ದು
ಅಲ್ಲೂ ಕೂಡ ನಮ್ಮ ಅನುಭವಕ್ಕೆ ಬರೋದಿಲ್ಲ. ಬರೆದಿಟ್ಕೊಳ್ಳಿ. ಸಾಧನೆ ಮಾಡದಿರ್ಬೇಕಾದ್ರೆ ಪರಾನು ಅನುಭವ ಬರೋದಿಲ್ಲ, ಅಂದ್ರೆ ದೇವಲೋಕನ ಅನುಭವ ಬರೋದಿಲ್ಲ, ಪಶ್ಯಂತಿನೂ ಅನುಭವಕ್ಕೆ ಬರೋದಿಲ್ಲ, ಅಂದ್ರೆ ಪಿತೃಲೋಕನ ಅನುಭವಕ್ಕೆ ಬರೋದಿಲ್ಲ. ನಮ್ಮ ಅನುಭವಕ್ಕೆ ಬರೋದು ಯಾವುದು? ವಿಚಾರಕ್ಕೆ ಒಳಪಟ್ಟು ನಂತರ ಡಿಸಿಷನ್ ಆಗಿರುತ್ತಲ್ಲ, ಮಾಡಬೇಕು ಮಾಡಬಾರದು, ಬೇಕು ಬೇಡ, ಆ ಧ್ವನಿ ಅದು ನಮ್ಮ ಮನಸ್ಸಿನಲ್ಲಿ ಪ್ರತಿಫಲಿಸ್ತದೆ, ನಮ್ಮ ತಲೆಯಲ್ಲಿ ಪ್ರತಿಫಲಿಸ್ತದೆ. ಅದನ್ನು ಎಕ್ಸಿಕ್ಯೂಟ್ ಮಾಡ್ತೇವೆ. ಅಂದ್ರೆ ಪರಲೋಕದ ಗೊತ್ತಿಲ್ಲ, ಸಂಪರ್ಕವೇ ಇಲ್ಲ, ಪಶ್ಯಂತಿಯ ಜ್ಞಾನವಿಲ್ಲ, ಕೇವಲ ಮನುಷ್ಯ ಲೋಕದ ಪರಿಚಯ. ಅದರ ಪ್ರಕಾರ ನಮ್ಮ ನಡೆ ನುಡಿ. ಸರ್ ಈ ಫೇಸ್ ಅಲ್ಲಿ ನಾವು ಚೇಂಜಸ್ ಮಾಡ್ಕೋಬಹುದಾ ಸರ್? ಇಲ್ಲ, ಖಂಡಿತ ಖಂಡಿತ ಮಾಡ್ಕೋಬಹುದು. ಸಾಧನೆ ಅಂದ್ರೆ ಏನು? ಈ ಪಶ್ಯಂತಿಯನ್ನು ನಾವು ಅನುಭವಕ್ಕೆ ತೆಗೆದುಕೊಳ್ಳೋದು. ಹೇಗೆ ಸರ್? ಅಲ್ಲ, ಹೇಗೆ ಅನ್ನೋ ವಿಚಾರ ಈಗ ಮಾತಾಡಕ್ಕಾಗಲ್ಲ. ಯಾಕೆಂದ್ರೆ ಹೇಗೆ ಅಂದ್ರೆ ಅದು ಅದಕ್ಕೆ ಹಲವಾರು ದಾರಿಗಳುಂಟು, ಹಲವಾರು ವಿದ್ಯೆಗಳುಂಟು, ಹಲವಾರು ಮಾರ್ಗಗಳುಂಟು. ಸಾಧನೆ ಪ್ರಾಕ್ಟೀಸ್. ಉದಾಹರಣೆಗೆ ಯೋಗ, ಅಲ್ಲಿಂದ ಬರಬೇಕು. ಈಗ ಆ ವಿಚಾರ ಮಾತಾಡಕ್ಕಾಗಲ್ಲ. ಸಪೋಸ್ ಈಗ ನೀವು ಅದು ಒಂದು ಆಸನ ಹೇಳ್ಕೊಟ್ಟಿದ್ದೀರಲ್ಲ, ಅದನ್ನ ನಿಮ್ಗೆ ಆಸನ ಹೇಳ್ಕೊಟ್ಟಿರೋದೇನೆ, ನಿಮ್ಗೆ ಮಾಡಿಸ್ತಾ ಇರೋದೇನೆ ನಿಮ್ಮ ನಾಭಿಗೆ. ನಾನು ಅವತ್ತೇ ಆರಂಭದಲ್ಲೇ ಹೇಳಿದೆ, ನಾಭಿ ಮೇಲೆ ವರ್ಕ್ ಆಗ್ಬೇಕು. ಅಂದ್ರೆ ಪರದ ಮೇಲೆ ವರ್ಕ್ ಆದ್ರೆ ಅಲ್ಲಿ ವಿದ್ಯೆ ಅನ್ನೋದು ನಿಮಗೆ ಸ್ಫುರಣೆ ಆಗಬೇಕು. ನಿಮ್ಮ ಸಾಧನೆಯಿಂದ ಅರ್ಥ ಆಗ್ತಿದೆಯಾ? ಈಗ ಅರ್ಥ ನಿಮಗೆ ಆಗ್ತಿದೆ ಅನ್ಕೋತ ನಿಮ್ಗೆ ಏನು ಬೇಕು ಅನ್ನೋದಕ್ಕೆ ಪೂರಕವಾಗಿ ಪರದಿಂದ ಬರಬೇಕು, ನಾಭಿಯಿಂದ ಜನಿಸಬೇಕು. ಹಾಗೆ ಬಂದಿದ್ದು ಸಾಲದು. ಅದು ಪಶ್ಯಂತಿಯಲ್ಲಿ ನಮ್ಮ ಕರ್ಮಗಳು ಅದನ್ನ ನಮಗೆ ಅನುಕೂಲಕರವಾದ ರೀತಿಯಲ್ಲಿ ಅದನ್ನ ವಿಚಾರವಂತವಾಗಿ ಮಾಡಬೇಕು, ನಮ್ಮ ಬುದ್ಧಿಗೆ ಅದನ್ನು ಕೊಡಬೇಕು. ಅದು ಮನುಷ್ಯ ಲೋಕಕ್ಕೆ ಬರಬೇಕು, ಅದನ್ನ ನಾವು ಉಪಯೋಗಿಸ್ಬೇಕು, ಅದರ ಫಲನ ನಾವು ಪಡಿಬೇಕು. ಅರ್ಥ ಆಗ್ತಿದೆಯೇ? ಸಾಧನೆ ಅಂತಂದ್ರೆ ನಮಗೇನು ಬೇಕು ಅದನ್ನ ಪಡೆಯುವ ಬಗೆ ಹೇಗೆ ಅಂತ ಹೇಳ್ತಾ ಇದ್ದೀನಿ. ಅದು ನಾಭಿಯಿಂದನೇ ಆರಂಭ. ಅದಕ್ಕೆ ಬೇಕಾಗಿರುವ ವಿದ್ಯೆ ಜ್ಞಾನ ಪ್ರತಿಯೊಂದು ನಾಭಿಯಿಂದ ಪಶ್ಯಂತಿಯಲ್ಲಿ ಬಂದಾಗ ನಮ್ಮ ಯಮ ನಿಯಮ ಯೋಗದಲ್ಲಿ ಬರ್ತದಲ್ಲ, ಅಷ್ಟಾಂಗ ಯೋಗ. ಯಾತಕ್ಕೆ ಸುಳ್ಳು ಹೇಳಬಾರ್ದು, ಯಾತಕ್ಕೆ ದಾನ ಮಾಡಬೇಕು, ಯಾತಕ್ಕೆ ತ್ಯಾಗ ಮಾಡಬೇಕು, ಬ್ಲಾ 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 ಬ್ಲಾ. ಆ ಡೀಟೇಲ್ಸ್ ಎಲ್ಲ ಯಾಕೆ ಅಂದ್ರೆ ನಮ್ಮ ಪಿತೃಲೋಕವನ್ನು ಸರಿ ಮಾಡಿಕೊಳ್ಳಿಕ್ಕೆ. ಅಂದ್ರೆ ಅಲ್ಲಿ ಬಂದಿರುವ ವಿದ್ಯೆಯನ್ನು ಆಸ್ ಇಟ್ ಈಸ್, ಯಾವುದೇ ಕರಪ್ಟ್ ಮಾಡದಲ್ಲೇ ಶುದ್ಧವಾಗಿ ಅದನ್ನೇ ನಮಗೆ ಕೊಡಬೇಕು. ಹಾಗೆ ಕೊಡಬೇಕು ಅಂದ್ರೆ ನಮ್ಮ ಕರ್ಮ ಸರಿಯಾಗಿರಬೇಕು. ಹಾಗಾಗಿ ನಾಡಿ ಶುದ್ಧ ಪ್ರಕ್ರಿಯೆ ಇಸ್ ಎ ಮಸ್ಟ್ ಯಾವುದೇ ಸಾಧನೆಯಲ್ಲಿ. ಹಾಗಾದ ಮೇಲೆ ಅದು ನಮ್ಮ ಬುದ್ಧಿಗೆ ಎಟಕಬೇಕು, ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು, ಅದರಿಂದ ಫಲ ಬರಬೇಕು. ಅಂದ್ರೆ ಏನೇ ಬೇಕು ಅಂದ್ರೆ ಎಲ್ಲಿದೆ ಮೂಲ? ನಾಭಿ. ಅಂದ್ರೆ ಪರಾಪಶ್ಯಂತಿ ಮಧ್ಯಮ ವೈಖರಿ, ಇದೊಂದೇ ದಾರಿ ಸಾಧನೆಗೆ. ಅದು ಬಾಹ್ಯವೋ ಅಂತರಂಗವೋ, ನಮ್ಮ ಸಾಧನೆ ನಮ್ಗೆ ಏನು ಬೇಕು ಅದನ್ನು ಪಡೀಲಿಕ್ಕೆ. ಅದು ರಾಕ್ಷಸನಾಗಲಿಕ್ಕೂ ಇದೇ ದಾರಿ, ದೇವನಾಗಲಿಕ್ಕೂ ಇದೇ ದಾರಿ, ಋಷಿ ಆಗಲಿಕ್ಕೂ ಇದೇ ದಾರಿ, ಯಾವುದೇ ಸಾಧನೆ ಮಾಡಲಿಕ್ಕೂ ಇದೇ ದಾರಿ. ಈಗ ಅರ್ಥ ಆಗ್ತಿದೆ ಅನ್ಕೊಂಡಿದೀನಿ ಸಾಧನೆ ಅಂದ್ರೆ ಏನು, ಎಲ್ಲಿಂದ ಆಗುತ್ತದೆ ಅಂತಂದ. ಇದಕ್ಕೆ ಹಲವಾರು ಮಾರ್ಗಗಳಿವೆ. ಇದಕ್ಕೆ ಮಹಾಭಾರತ ಕಾಲದಲ್ಲಿ 18,000 ಮಾರ್ಗಗಳಿತ್ತು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇವತ್ತು ಹೇಳಿದ್ದಾರೆ. ಇದಕ್ಕೆ 100 ಮಾರ್ಗಗಳಿವೆ, 100 ವಿಧಿಗಳಿವೆ. ಒಂದೊಂದು ಮಾರ್ಗಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಾಕ್ಟಿಕಲ್ಸ್ ಇದೆ, ಥಿಯರೀಸ್ ಇದೆ. ಇದು ಅರ್ಥ ಆಗಲಿ ಅಂತಾನೆ ಈಗ ಮತ್ತೊಂದು ಪುಸ್ತಕ ಬರೆಯಲಿಕ್ಕೆ ಆರಂಭ ಮಾಡಿದ್ದೇನೆ. ಯಶಸ್ವಿ ಆಗಲಿಕ್ಕೆ ಒಬ್ಬ ಮನುಷ್ಯ ಕನಿಷ್ಠ ಏನನ್ನ ತಿಳಿದಿರಬೇಕು. ಇದೇ ಪುಸ್ತಕದ ಹೆಡ್ಡಿಂಗು. ಇದು ಕನ್ನಡದಲ್ಲಿ ಬರಿತಾ ಇದ್ದೀನಿ, ಇದಾದ್ಮೇಲೆ ಇಂಗ್ಲೀಷಲ್ಲಿ ಬರೀತೇನೆ.
ಯಾಕೆಂದ್ರೆ ಸಾಧನೆ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಸಾಧನೆ ಅಂದ್ರೆ ಏನು ಮಾಡಬೇಕು, ಯಾಕೆ ಮಾಡಬೇಕು, ಆಮೇಲೆ ಇರುವ ಈ ಇಷ್ಟರಲ್ಲಿ ಯಾವುದನ್ನು ಮಾಡಬೇಕು, ನಾನು ಈ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು, ಇದೇ ಇವತ್ತಿನ ಜನಗಳಿಗೆ ಗೊತ್ತಿಲ್ಲ. ಹಾಗಾಗಿ ಅದರ ಮೊಟ್ಟ ಮೊದಲ ಸ್ಟೆಪ್ ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಈ ರೀತಿ ಏನಾರ ಬೇಕು ಅಂದವನು ಬರೀ ತಿನ್ನುವುದೇ ಜೀವನವಲ್ಲ. ಈ ಬೇಕು ಎನ್ನುವುದಕ್ಕೆ ಅದಕ್ಕೆ ಏನು ಸತ್ವ ಬೇಕು, ಅದನ್ನ ತಗೊಳ್ಳೋದಕ್ಕೆ ಬದುಕಬೇಕು ವಿನಃ ಸುಮ್ಮನೆ ಮಜಾ ಮಾಡೋದಿಕ್ಕಲ್ಲ. ಇದಮದ್ಯ ಮಯಾ ಲಬ್ಧಭಿಮಂ ಪ್ರಾಪ್ಸೆ ಮನೋರಥಂ ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ ಅಂತ ಕೃಷ್ಣ ಅರ್ಜುನಂಗೆ ಇದೊಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾ ನನ್ನ ಮಾತನ್ನ ಇಲ್ಲಿ ನಿಲ್ಲಿಸ್ತೀನಿ. ಯಾರಿಗಾದ್ರೂ ಪ್ರಶ್ನೆ ಇದಕ್ಕೆ ಹೇಳಿ ಸರ್. ಅದೇ ಈಗ ಲಾಸ್ಟ್ ಒಂದು ವೈಖರಿ ಅಂದ್ರೆ ಯಾವ ಲೋಕ ಅಂತ ಹೇಳಿ ನಾವು ಇದು ಮಾಡ್ಕೋಬೇಕು. ವೈಖರಿಂದ ನಮ್ಮ ವಾಕ್ ಮಾತು, ವೈಖರಿಂದ ನಮ್ಮ ಎಕ್ಸ್ಪ್ರೆಷನ್, ಅದು ಭಾವ, ಮುಖಭಾವ ಇರ್ಬೋದು, ದೇಹ ಭಾವ ಇರ್ಬೋದು, ಆಡುವ ಮಾತಿರ್ಬೋದು, ಇವೆಲ್ಲವೂ ವೈಖರಿ. ವೈಖರಿಯಿಂದ ಲಿಟ್ರಲಿ ಸ್ಟೈಲ್ ಅಂತ. ಈಗ ನೀವು ದೇವಲೋಕ ಅಂತ ಪಿತೃಲೋಕ ಅಂತ ಹೇಳಿ ಇದು ಮಾಡಿದ್ರಲ್ವಾ, ಇದು ಯಾವ ಲೋಕಕ್ಕೆ ಸೇರುತ್ತೆ ಅಂತ ಹೇಳಿ? ಅಲ್ಲ, ಮನುಷ್ಯ ಲೋಕದಲ್ಲಿ ಮೂರೇ ಲೋಕ: ದೇವಲೋಕ, ಪಿತೃಲೋಕ, ಮನುಷ್ಯ ಲೋಕ ಆಗೋಯ್ತು. ಆ ಮನುಷ್ಯ ಲೋಕದಿಂದ ನಾವು ಮನಸ್ಸಲ್ಲೇ ಇಟ್ಕೋತೀವೋ ಅಥವಾ ಎಕ್ಸ್ಪ್ರೆಸ್ ಮಾಡ್ತೀವೋ? ಮನಸ್ಸಲ್ಲೇ ಇಟ್ಕೊಂಡ್ರೆ ಏನೂ ಇಲ್ಲ, ಎಕ್ಸ್ಪ್ರೆಸ್ ಮಾಡಿದ್ರೆ ವೈಖರಿ. ಈಗ ನಾನು ಕನ್ನಡದಲ್ಲಿ ಮಾತಾಡ್ಬೇಕು ಅಂದ್ರೆ ಅದಕ್ಕೊಂದು ಸ್ಟೈಲ್ ಇದೆ ಅಲ್ವಾ? ಇಂಗ್ಲಿಷ್ ರೀತಿಯಲ್ಲಿ ಕನ್ನಡ ಮಾತಾಡ್ಲಿಕ್ಕಾಗತ್ತಾ? ಅಥವಾ ಇಂಗ್ಲಿಷ್ ಕನ್ನಡ ರೀತಿಯಲ್ಲಿ ಮಾತಾಡ್ಲಿಕ್ಕಾಗತ್ತಾ? ಯಾವುದೇ ಅಂದ್ರೆ ನಾವು ಮಾತಾಡ್ತಾನೆ ಒಬ್ಬ ಮನುಷ್ಯ ಅಂದ್ರೆ ಅದಕ್ಕೊಂದು ಭಾಷೆ ಬೇಕು, ಅದಕ್ಕೊಂದು ವ್ಯಾಕರಣ ಬೇಕು, ಅದಕ್ಕೊಂದು ಸ್ಟೈಲ್ ಇದೆ ಅಲ್ವಾ? ಹಾಗೇ ಮಾತಾಡಬೇಕು. ಹಾಗಾಗಿ ಮನುಷ್ಯನ ಅಭಿವ್ಯಕ್ತತೆ ಒಂದು ಸ್ಟೈಲು, ಅಂದ್ರೆ ಅದು ಒಂದು ವೈಖರಿ. ಇಲ್ಲ ಮನಸ್ಸಲ್ಲೇ ಮುಗಿದೋಗುತ್ತೆ. ಹಾಗಾಗಿ ಅದು ಲೋಕ ಅಲ್ಲ, ಅದು ಅಭಿವ್ಯಕ್ತತೆ. ಇಲ್ಲಿ ಲೋಕ ಅಂದ್ರೆ ಸಪರೇಟ್ ಡೊಮೈನ್ ಅಂತ ಅರ್ಥ. ಓಕೆ, ಮತ್ತೆ ಯಾರು ಪ್ರಶ್ನೆ ಇದೆಯಾ? ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದ್ರೆ ಓಂ ಗಣನಾನ್ವಾ ಗಣಪತಿಂ ಭವಾಮಹ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಷ್ಣ್ವನ್ನೋತಿಭಿಸ್ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನೋ ದಿವೋ ಬೃಹತ ಪರ್ವತಾದ ಸರಸ್ವತಿ ಯದತಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.